ಮಂಗಳೂರಿನ ಮ್ಯಾಪ್ಸ್ ಪಿಯು ಕಾಮರ್ಸ್ ಕಾಲೇಜಿನ ವತಿಯಿಂದ ಅಂತರ್ ಕಾಲೇಜು ಫೆಸ್ಟ್ ನ್ಯಾವಿಗೇಟ್ 2024 ಎನ್ನುವ ಕಾರ್ಯಕ್ರಮವನ್ನು ಕಾಲೇಜಿನ ಸಭಾಂಗಣದಲ್ಲಿ ಸಂಭ್ರಮದಿಂದ ನಡೆಯಿತು. ಮಂಗಳೂರಿನ ಹೆಸರಾಂತ ಶಿಕ್ಷಣ ಸಂಸ್ಥೆ ಆಗಿರುವ ಮ್ಯಾಪ್ಸ್ ಪಿಯು ಕಾಮರ್ಸ್ ಕಾಲೇಜಿನ ವತಿಯಿಂದ ಅಂತರ್ ಕಾಲೇಜು ಫೆಸ್ಟ್ ನ್ಯಾವಿಗೇಟ್ 2024 ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಚಾಲನೆ ಸಿಕ್ಕಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಜಯಣ್ಣ ಸಿಡಿ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ದಕ್ಷಿಣ ಕನ್ನಡ ಜಿಲ್ಲೆ ಪಾಠ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ಉನ್ನತ ಸ್ಥಾನವನ್ನು ಹೊಂದಿದ್ದು, ವಿದ್ಯಾರ್ಥಿಗಳಲ್ಲಿ ತಾವು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆನ್ನುವ ಗುರಿ ಇರಬೇಕು. ಆ ಗುರಿಯನ್ನು ಸಾಧಿಸಲು ಶ್ರಮ ವಹಿಸಬೇಕು. ಮ್ಯಾಪ್ಸ್ ಕಾಲೇಜು ಇಂತಹ ಚಟುವಟಿಕೆಗಳನ್ನು ಏರ್ಪಡಿಸಿ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣವಾಗಿದೆ ಎಂದು ಅಭಿನಂದಿಸಿದರು. ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ನಾವು ನಿಭಾಯಿಸಬಹುದು, ಯಾವ ರೀತಿ ಒಂದು ಒಳ್ಳೆಯ ದಾರಿ ತರಬಹುದು ಅನ್ನೋ ಒಂದು ಯಕ್ಷ ಪ್ರಶ್ನೆಯಾಗಿತ್ತು. ಅಂತ ಸಂದರ್ಭದಲ್ಲಿ ನಾನು ಕಾಲೇಜಿಗೆ ವಿಸಿಟ್ ಆದಾಗ ಪ್ರತಿಯೊಬ್ಬರು ಪ್ರಾಂಶುಪಾಲರಲ್ಲಿ ಮತ್ತು ಉಪನ್ಯಾಸಕರಲ್ಲಿ ನಾವು ಧೈರ್ಯವನ್ನು ತುಂಬಿರುವಂಥದ್ದು. ಧೈರ್ಯದ ಮುಂದೆ, ವಿಶ್ವಾಸ ಮುಂದೆ ನಾವೆಲ್ಲರೂ ಗೆಲ್ಲುವುದು ಅನ್ನೋದನ್ನ ನಾನು ಆತ್ಮೀಯತೆಯಾಗಿದೆ ನಾನು ಅವರಲ್ಲಿ ಮನವರಿಕೆ ಮಾಡಿಕೊಂಡಾಗ ಬಹುಶಃ ಸಂದರ್ಭದಲ್ಲಿ ಎಷ್ಟೇ ನಾವು ಕಷ್ಟ ಆದರೂ ಸಹ ನಾವು ಒಂದು ಫಲಿತಾಂಶವನ್ನು ಕೊಡ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದೇವೆ. ಶಕ್ತಿ ಸಮೂಹ ಸಂಸ್ಥೆಯ ಮುಖ್ಯ ಸಲಹೆಗಾರರು ಮಾಜಿ ಸಿಂಡಿಕೇಟ್ ಸದಸ್ಯರಾದ ರಮೇಶ್ ಕೆ ಅವರು ಮಾತನಾಡಿ, ಶೈಕ್ಷಣಿಕ ವಲಯದಲ್ಲಿ ತನ್ನದೇ ಆದ ಶೈಕ್ಷಣಿಕ ಶಿಸ್ತನ್ನು ಕಾಪಾಡಿಕೊಂಡು ಬಂದ ಮ್ಯಾಪ್ಸ್ ಕಾಲೇಜು ಕಾಮರ್ಸ್ ವಿಭಾಗದಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಸಾಧನೆ ಮಾಡಲು ಪ್ರೇರೇಪಿಸುತ್ತದೆ. ಇಂತಹ ಅಂತರ್ ಕಾಲೇಜು ಸ್ಪರ್ಧಾಕೂಟಗಳಲ್ಲಿ ಭಾಗವಹಿಸುವಿಕೆ ಮುಖ್ಯವಾಗಿದೆ. ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಇಂತಹ ಕೂಟಗಳಲ್ಲಿ ಭಾಗವಹಿಸಿ ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಬೇಕು ಎಂದರು. ಅನೇಕ ರೀತಿಯ ಪ್ರತಿಭೆಗಳನ್ನು ಗುರುತಿಸುವಂತಹ ಕಾರ್ಯವನ್ನು ಮ್ಯಾಪ್ಸ್ ಕಾಲೇಜ್ ಇವತ್ತು ಮಾಡ್ತಾ ಇದೆ. ಮ್ಯಾಪ್ಸ್ ಡಿಗ್ರಿ ಕಾಲೇಜ್ ಮತ್ತೆ ಮ್ಯಾಪ್ಸ್ PU ಕಾಲೇಜುಗಳು ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೆ ಗೊತ್ತೇ ಇದೆ, CA ನಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿರುವಂಥದ್ದು ನಾನು ಪತ್ರಿಕೆಯಲ್ಲಿ TV ಮಾಧ್ಯಮದಲ್ಲಿ ನೋಡಿರುವಂಥದ್ದನ್ನು ಗಮನಿಸಿದೆ. ಈ ಥರದ ಸಾಧನೆಯನ್ನ ಮಾಡುವ ಸಂದರ್ಭದಲ್ಲಿ ನಿಮ್ಮಲ್ಲಿ ಇರತಕ್ಕಂಥ ಪ್ರತಿಭೆಗಳನ್ನು ಸಹ ಗುರುತಿಸುವಂಥ ಕೆಲಸವನ್ನ ಮ್ಯಾಪ್ಸ್ PU ಕಾಲೇಜು ಮಾಡ್ತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಮ್ಯಾಪ್ಸ್ ಕಾಲೇಜಿನ ಪ್ರಾಂಶುಪಾಲರಾದ ಶ್ರುತಿ ಶೆಟ್ಟಿ ಅವರು ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಹುದುಗಿರುವ ಕೌಶಲ್ಯಗಳನ್ನು ಹೊರತರಲು ಇದೊಂದು ವೇದಿಕೆಯಾಗಿದ್ದು, ತಮ್ಮಲ್ಲಿರುವ ಶಕ್ತಿ ಸಾಮರ್ಥ್ಯಗಳನ್ನು ತಿಳಿಯಲು ಸಹಕಾರಿಯಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು. The academic certificate what you get from your college, it's just like a pizza base, what I can tell. So it has to be filled or it has to be topped with the toppings of your choice. So whatever toppings, whatever decorative or whatever tastier toppings, what I can say that you're going to fill with your pizza base depends upon the skills that you're going to acquire. It is depending, and these skills in turn depends upon your hard work, your perseverance and the ample opportunities that you're going to get when you're going to participate in these type of intercollegiate fest. PU ಪ್ರಾಂಶುಪಾಲರಾದ ಅಶ್ವಿನಿ ಕುಮಾರಿ ಅತಿಥಿಗಳನ್ನು ಸ್ವಾಗತಿಸಿದರು. ಕಾರ್ಯಕ್ರಮದ ಸಂಯೋಜಕರಾದ ಕಿಡಾ ಕವಿತಾ ವಂದಿಸಿದರು. ವಿದ್ಯಾರ್ಥಿ ಇಶಾನ್ ರೋನಿತ್ ಪಿಂಟೋ ಕಾರ್ಯಕ್ರಮ ನಿರ್ವಹಿಸಿದರು. ಸುಮಾರು 15 ಕಾಲೇಜುಗಳ ವಿದ್ಯಾರ್ಥಿಗಳು ನ್ಯಾವಿಗೇಟ್ 2024 ಫೆಸ್ಟ್ನಲ್ಲಿ ಭಾಗವಹಿಸಿದರು. ನಾಗೇಶ್ ಕಾವೂರು, V4 ನ್ಯೂಸ್, ಮಂಗಳೂರು.